BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಡತನಕ್ಕೆ ಸಂಬಂಧಿಸಿದ ಆಯ್ದ 3 ರಚನೆಗಳು ಎನ್ನುವಂಥ ಅಧ್ಯಾಯದಲ್ಲಿ ಈಗಾಗಲೇ ಬಸವಣ್ಣನವರ ವಚನಗಳ ಕುರಿತು ಈಗಾಗಲೇ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದು 2ನೆಯ ವಚನವನ್ನು ಆಯ್ದುಕೊಂಡರೆ ಹರಿಕೊಟ್ಟ ಕಾಲಕ್ಕೆ ಎನ್ನುವಂತಹ ಪುರಂದರದಾಸರ ವಚನವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ಕ್ಲಾಸ್ನಲ್ಲಿ ಪುರಂದರದಾಸರ ಕೃತಿಕರ್ತ್ಯ ಪರಿಚಯವನ್ನು ಮತ್ತು ಆ ಪುರಂದರದಾಸರ ವಚನಗಳ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಬನ್ನಿ, ಕೃತಿಕರ್ತ್ಯ ಪರಿಚಯವನ್ನು ನೋಡೋದಾದರೆ ಮೊದಲಿಗೆ ಕನ್ನಡದ ಪ್ರಮುಖ ಕೀರ್ತನಕಾರರಲ್ಲಿ ಹರಿದಾಸರಲ್ಲಿ ಪುರಂದರದಾಸರು ಒಬ್ಬರು. ಇವರ ಕಾಲ ಕ್ರಿಸ್ತಶಕ 1480ರಿಂದ 1564. ಮಹಾರಾಷ್ಟ್ರದ ಪುರಂದರದಾಸರ ಜನ್ಮಸ್ಥಳ. ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ. ಇವರ ತಂದೆ ವರದಪ್ಪ ನಾಯಕ, ತಾಯಿ ರುಕ್ಮಿಣಿ. ತಂದೆ ಲೇವಾದೇವಿಯ ವೃತ್ತಿಯಲ್ಲಿದ್ದವರು. ಪುರಂದರದಾಸರ ಪತ್ನಿ ಸರಸ್ವತಿ. ಕರ್ನಾಟಕ ಸಂಗೀತಕ್ಕೆ ಅಪಾರ ಕಾಣಿಕೆ ನೀಡುವುದರ ಮೂಲಕ ಕರ್ನಾಟಕ ಸಂಗೀತದ ಪಿತಾಮಹರೆಂದು ಖ್ಯಾತರಾದವರು ಪುರಂದರದಾಸರು. ಪುರಂದರದಾಸರ 4,75,000 ಕೀರ್ತನೆಗಳನ್ನು ರಚಿಸಿದ್ದುದಾಗಿ ತಿಳಿದು ಬರುತ್ತದೆ. ಗುರು ವ್ಯಾಸರಾಯರಿಂದ ದಾಸರೆಂದರೆ ಪುರಂದರದಾಸರಯ್ಯ ಎಂದು ಹೊಗಳಿಸಿಕೊಂಡ ಪ್ರತಿಭೆ ಪುರಂದರದಾಸರದು ಎಂಬುದು ಇಷ್ಟು ಪುರಂದರದಾಸರ ಕುರಿತು ಪರಿಚಯವಾಗಿತ್ತು. ಹಾಗಾದರೆ ಇನ್ನು ಮುಂದುವರೆದು ಇವರ ವಚನದ ಟಿಪ್ಪಣಿ ಭಾಗವನ್ನು ನೋಡುವುದಾದರೆ, ಟಿಪ್ಪಣಿ ಭಾಗ ಹರಿಕೊಟ್ಟ ಕಾಲಕ್ಕೆ. ಹರಿಕೊಟ್ಟ ಕಾಲಕ್ಕೆ ಪುರಂದರದಾಸರ ಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು. ಜಿಪುಣತನದಿಂದ ದುಷ್ಪರಿಣಾಮವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕೀರ್ತನೆಯ ಮೂಲ ತಿರುಳು ಆಶಯ. ಮನುಷ್ಯನಿಗೆ ಜಿಪುಣತನ ಒಳ್ಳೆಯದಲ್ಲ. ಉಣ್ಣದೆ ಕೂಡಿಟ್ಟರೆ ನಾಳೆ ಯಮನು ಕರೆ ಬಂದಾಗ ನಾವು ಇಟ್ಟಿದ್ದೆನ್ನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಹರಿಕೊಟ್ಟ ಕಾಲಕ್ಕೆ ಸುಖದಿಂದ ಉಂಡುಟ್ಟು ಹರಿಸ್ಮರಣೆ ಮಾಡುತ್ತಿರಬೇಕು. ಅದನ್ನು ಬಿಟ್ಟು ಹರಿಕೊಟ್ಟ ಕಾಲಕ್ಕೆ ಉಣ್ಣದೆ ಹರಿಕೊಡದ ಕಾಲಕ್ಕೆ ಬಾಯಿ ಬೀಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎನ್ನುತ್ತಾರೆ ಪುರಂದರದಾಸರು. 10,000 ಹೊನ್ನನ್ನು ಉಣ್ಣದೆ ತಿನ್ನದೆ ಉಡದೆ ತೊಡದೆ ತಿಪ್ಪೆಯಲ್ಲಿ ಹೂಳಿಟ್ಟರೆ ನಾಳೆ ನಾವು ಹೋಗುವಾಗ ಅದನ್ನೇನು ನಮ್ಮ ಜೊತೆ ತೆಗೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ 10,000 ಹೊನ್ನನ್ನು ತಿಪ್ಪೆಯಲ್ಲಿ ಹೊಕ್ಕಿಟ್ಟು ಉಪ್ಪಿಲ್ಲದೆ ಉಣ್ಣುವುದರಲ್ಲಿ ಯಾವ ಪುರುಷಾರ್ಥ ಸಾಧನೆಯೂ ಇಲ್ಲ. 10,000 ಹೊನ್ನು ತಿಪ್ಪೆಯಲ್ಲಿ ಹೋಗುವಾಗ ಬಾಯಿಯಲ್ಲಿ ಮಣ್ಣು ಬೀಳುತ್ತದೆಯೇ ಹೊರತು ಹೂಳಿಟ್ಟುದನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಇಂಥ ಜಿಪುಣತನದಿಂದ ಏನನ್ನೂ ಸಾಧಿಸಲಾಗದು. ಇದರಿಂದ ಸಾಧಿಸುವುದೆಂದರೆ ಬಾಯಲ್ಲಿ ಮಣ್ಣು ಹಾಕಿಕೊಳ್ಳುವುದು ಒಂದನ್ನೇ. ನೆಂಟರು ಇಷ್ಟರು ಬಂದು ಮನೆಯ ಮುಂದೆ ಕುಳಿತರೆ ಅವರನ್ನು ಗೌರವಿಸುವುದು ಮನುಷ್ಯತ್ವ. ಅದನ್ನು ಬಿಟ್ಟು ಕುಂಟ ಸುದ್ದಿ ಆಡಿ ಹಣ ಉಳಿಸಿಕೊಂಡರೆ ಅದು ನಮ್ಮ ಜೊತೆಗೇನು ಬರುವುದಿಲ್ಲ. ಮನುಷ್ಯ ತನ್ನವರು ನನ್ನವರು ಎಂದು ಹಂಚಿಕೊಳ್ಳುವುದರಲ್ಲಿ ಸಿಕ್ಕುವ ಸುಖ ನಮ್ಮ ಜಿಪುಣತನದಿಂದ ಉಳಿಸಿಕೊಂಡ ಹಣದಿಂದ ಸಿಕ್ಕುವುದಿಲ್ಲ. ನೆಂಟರಿಷ್ಟರು ಬಂದಾಗ ಕುಂಟ ಸುದ್ದಿ ಆಡಿ ಹಣ ಉಳಿಸಿಕೊಂಡರೆ ಕಂಟಕ ಯಮನವರು ಬಂದು ಕುಂಟಿಸುತ್ತಾ ಎಳೆದೊಯ್ಯುವಾಗ ಆ ಹಣವೇನು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ. ಆಗ ನಮ್ಮನ್ನು ರಕ್ಷಣೆ ಮಾಡುವವನು ನಮ್ಮ ಪುರಂದರ ವಿಠಲನೇ. ಆತನಂತಹ ನಂಟ ಇನ್ನೊಬ್ಬನಿಲ್ಲ ಎಂಬುದು ಇಷ್ಟು ಈ ಒಂದು ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ, ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು 1 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.